ನಾಡ ದೋಣಿಗಳಿಗೆ ಅವಕಾಶ ಇದೆ ಫಿಶಿಂಗ್ ಮಾಡಲಿಕ್ಕೆ. ಮತ್ತು 10 HP ಮೇಲಿಂದ ಯೂಸ್ ಮಾಡೋ ಇಂಜಿನ್ಗಳಿಗೆ ಅವಕಾಶ ಇರುವುದಿಲ್ಲ. ಗ್ಯಾಸ್ ಸಿಗುವಲ್ಲಿ ಸ್ವಲ್ಪ ವ್ಯತ್ಯಯ ಹಾಗೂ ಡೀಸೆಲಿನ ವ್ಯತ್ಯಯಗಳಿಂದಾಗಿ ಸ್ವಲ್ಪ ಏರುಪೇರಾಯಿತು. ಕರಾವಳಿಯ ಜೀವನಾಡಿಯಾಗಿರುವ ಆಳಸಮುದ್ರ ಮೀನುಗಾರಿಕೆ ಚಟುವಟಿಕೆ ಈ ತಿಂಗಳ ಅಂತ್ಯಕ್ಕೆ ಅಧಿಕೃತವಾಗಿ ಮುಕ್ತಾಯವಾಗಲಿದೆ. ಜೂನ್ 1ರಿಂದ ಜುಲೈ 31ರವರೆಗೆ 61 ದಿನಗಳ ಕಾಲ ರಾಜ್ಯ ಸರ್ಕಾರ ಯಾಂತ್ರೀಕೃತ ಮೀನುಗಾರಿಕೆಗೆ ನಿಷೇಧ ಹೇರಿರುವ ಹಿನ್ನೆಲೆ ಮಂಗಳೂರು ಸೇರಿದಂತೆ ಕರಾವಳಿಯ ವಿವಿಧ ಬಂದರುಗಳಲ್ಲಿ ಬೋಟುಗಳು ದಡ ಸೇರುತ್ತಿವೆ. ಸರ್, ಜೂನ್ 1ರಿಂದ 31 ಜುಲೈವರೆಗೆ 61 ದಿನ ಫಿಶಿಂಗ್ ಬ್ಯಾನ್ ಆರ್ಡರ್ ಪ್ರತಿ ವರ್ಷ ಥರ ಈ ವರ್ಷವೂ ಚಾಲ್ತಿಯಲ್ಲಿರುತ್ತೆ. 10 HP ವರೆಗಿನ ದೋಣಿಗಳು, ನಾಡ ದೋಣಿಗಳಿಗೆ ಅವಕಾಶ ಇದೆ ಫಿಶಿಂಗ್ ಮಾಡಲಿಕ್ಕೆ. ಮತ್ತು 10 HP ಮೇಲಿಂದ ಯೂಸ್ ಮಾಡೋ ಇಂಜಿನ್ಗಳಿಗೆ ಅವಕಾಶ ಇರುವುದಿಲ್ಲ ಸರ್. ನಂತರ ಮೀನುಗಾರಿಕೆ 25-26ನೇ ಸಾಲಿನಲ್ಲಿ ಅದರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಚೇತರಿಕೆ ಸ್ವಲ್ಪ ಮಟ್ಟದಲ್ಲಿ ಆಗಿದೆ. ಈಗ ನಮಗೆ 25-26ನೇ ಸಾಲಿನಲ್ಲಿ 1,97,000 ಟನ್ ಮೀನು ಲ್ಯಾಂಡಿಂಗ್ ಆಗಿದೆ 25-26ರಲ್ಲಿ. 24-25ನೇ ಸಾಲಿನಲ್ಲಿ ಅಂದರೆ ಕಳೆದ ಫಿಶಿಂಗ್ ಸೀಸನಲ್ಲಿ ನಮಗೆ 1,71,000 ಮೆಟ್ರಿಕ್ ಟನ್ ಲ್ಯಾಂಡಿಂಗ್ ಆಗಿದೆ ಸರ್. ರೀಸನ್ ಮುಖ್ಯವಾಗಿ ಆ ಟೈಮಲ್ಲಿ 24-25ರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಅಂದರೆ ಪ್ರೀ ಮಾನ್ಸೂನ್ ಶವರ್ಸ್ ಅಂತ ನಾವು ಏನು ಹೇಳ್ತೇವೆ, ಮುಂಗಾರಿನ ಮುಂಚಿತವಾಗಿ ಆ ಟೈಮಲ್ಲಿ ಬರುವಂತಹ ಮಳೆ, ಆ ಮಳೆಯಲ್ಲಿ ಡೆಫಿಸಿಟ್ ಅಂದರೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನಮಗೆ ಮೀನು ಸಾಧಾರಣವಾಗಿ ನಮಗೆ ಸ್ವಲ್ಪ ಕೂಲರ್ ವಾತಾವರಣ ಇದ್ದಾಗ ಹೆಚ್ಚು ಮೀನುಗಾರಿಕೆ ಆಗೋದೊಂದು ವಾಡಿಕೆ. ಸೊ ಆ ಮಳೆ ಪ್ರೀ ಮಾನ್ಸೂನ್ ಶವರ್ಸ್ ಈ ವರ್ಷ ಚೆನ್ನಾಗಾಗಿದೆ. ಏಪ್ರಿಲ್ ಮತ್ತು ಮೇನಲ್ಲಿ ಒಳ್ಳೆ ಮುಂಗಾರಿನ ಪೂರ್ವ ಸಿಗೋ ಮಳೆ ಚೆನ್ನಾಗಾಗಿದೆ. ಈಗ 26 ಏಪ್ರಿಲಲ್ಲಿಯೂ ಲ್ಯಾಂಡಿಂಗ್ ಪರವಾಗಿಲ್ಲ, ಏಪ್ರಿಲ್ಲು ಪರವಾಗಿಲ್ಲ, ಮೇನೂ ಪರವಾಗಿಲ್ಲ. ಸೊ ಹಾಗೆ 24-25ಅಲ್ಲಿ ಸ್ವಲ್ಪ ಡೆಫಿಸಿಟ್, ಆ ಮಾನ್ಸೂನ್ ಡೆಫಿಸಿಟ್ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಫಾಲ್ ಆಗಿದೆ ಕ್ಯಾಚ್. ಇವತ್ತು ನಾವು ಮಂಗಳೂರಲ್ಲಿ ನಮ್ಮ 5 ದಿವಸ ನಂತರ ಮೀನುಗಾರಿಕೆ ಸ್ಥಗಿತಗೊಳ್ಳಲಿದೆ. ಸೊ ಈ ವರ್ಷದ ಒಂದು ವಾತಾವರಣ ನನ್ನ ಅನುಭವ ಪ್ರಕಾರ ಸ್ಟಾರ್ಟಿಂಗಲ್ಲಿ ಒಂದು 2-3 ತಿಂಗಳು ಒಳ್ಳೆಯ ವಾತಾವರಣ, ಆಮೇಲೆ ಸ್ವಲ್ಪ ಅಡಚಣೆಗಳಿದ್ದು ಇವಾಗ ಲಾಸ್ಟ್ ಸೀಸನಲ್ಲಿ ಕೂಡ ತುಂಬ ವಿಶೇಷ ಅಲ್ಲ, ಆದರೂ ಒಂದು ಒಳ್ಳೆಯ ರೀತಿಯ ವಾತಾವರಣ ಇತ್ತು. ಡ್ಯೂ ಟು ಸಮ್ ಕನ್ಸ್ಯೂಮರಲ್ಲಿ ಸ್ವಲ್ಪ ಗ್ಯಾಸಿದ್ದು ಸ್ವಲ್ಪ ಸಮಸ್ಯೆಗಳಾದಾಗ ಸ್ವಲ್ಪ ಬೋಟ್ಗಳಿಗೆ ಅನಿವಾರ್ಯವಾಗಿ ವಿದ್ಯುತ್ ಸಿಗದ ಕಾರಣ ಮತ್ತು LPGಯ ಗ್ಯಾಸ್ ಸ್ವಲ್ಪ ಸಮಸ್ಯೆ ಆದ ಕಾರಣ, ಸೊ ಇದನ್ನೆಲ್ಲ ಅರಿತುಕೊಂಡು ಈ ಸಲ ಮೀನುಗಾರಿಕೆಯನ್ನು ನೀವು ಕೇಳಿದಾಗ ನಾನು ಓಕೆ ಒಳ್ಳೆ ರೀತಿಯ ವಾತಾವರಣ ಇತ್ತಂತ ಹೇಳಬಹುದು. ಸೊ ಹೀಗೆಲ್ಲ ವಿಷಯ. ಮತ್ತು ಇವಾಗ ನಮ್ಮ ಟೋಟಲ್ ಈ ವರ್ಷದ್ದು ಐ ಡೋಂಟ್ ಥಿಂಕ್ ದ್ಯಾಟ್ ಲಾಸ್ನೆಲ್ಲ ಒಂದು ಮೀಡಿಯಂ ರೇಟಲ್ಲಿ ಹೋಗಿದೆ. ಆದರೆ ಸ್ವಲ್ಪ ಜನಕ್ಕೆ ತುಂಬ ಲಾಸ್ ಆಗಿರ್ಬೋದು, ಯಾವುದು ಬೋಟ್ ಹೋಗೋದ ಕಾರಣ ಈ ರೀತಿಗಳಲ್ಲಿ ಸ್ವಲ್ಪ ನಡೀತಾ ಇದೆ. ಮತ್ತು ಬೇರೆ ಏನಾದರೂ ಹೇಳಿದರೆ ಹಲವಾರು ಸಂದರ್ಭಗಳಲ್ಲಿ ಆಗಲಿ ಮೀನುಗಾರಿಕೆಗೆ ಋತುವಲ್ಲಿ ಇನ್ನು ತುಂಬ ಕಷ್ಟಕರವಾದ ಜೀವನವನ್ನು ನಡೆಸ್ತಾ ಇದ್ದೇವೆ. ಸೊ ಈ ಸಮಯದಲ್ಲಿ ನಾನು ಪ್ರತಿ ವರ್ಷ ಹೇಳುವ ಹಾಗೆಯೇ ಸರ್ಕಾರ ಕೂಡ ಸ್ವಲ್ಪ ನಮಗೆ ಸಹಾಯ ಮಾಡುವಂಥ ಹಲವಾರು ರೀತಿಯ ಸ್ಕೀಮ್ಸ್ಗಳನ್ನು ತಂದು ಮೀನುಗಾರಿಕೆಯನ್ನು ಉಳಿಸಬೇಕಾಗಿ ವಿನಂತಿ ಮಾಡುವಂಥ ಸಂದರ್ಭ.
ಆಗಸ್ಟ್ನಿಂದ ನಾವು ಮೇ ಅಂತಿಮವರೆಗೆ ಅಂದರೆ 10 ತಿಂಗಳ ಮೀನುಗಾರಿಕೆ ಪ್ರತಿ ವರ್ಷ ನಡೆಯುವಂಥದ್ದು. ಈ ಬಾರಿ ಆರಂಭದಲ್ಲಿ ಬಹಳಷ್ಟು ಉತ್ತಮವಾಗಿ ಇತ್ತು ಅಂತ ಹೇಳ್ಬೋದು. ಅದರ ನಂತರ ಅಂದರೆ ನಾವು ಜನವರಿಯ ನಂತರ ಅಥವಾ ಯುದ್ಧದ ಪರಿಣಾಮ, ಗ್ಯಾಸ್ ಸಿಗುವಲ್ಲಿ ಸ್ವಲ್ಪ ವ್ಯತ್ಯಯ ಹಾಗೂ ಡೀಸೆಲಿನ ವ್ಯತ್ಯಯಗಳಿಂದಾಗಿ ಸ್ವಲ್ಪ ಏರುಪೇರಾಯಿತು. ಕಳೆದ ಬಾರಿ ಏನು ಮಿಶ್ರವಾಗಿ ಮೀನುಗಾರಿಕೆ ನಡೆದು ಮಿಶ್ರವಾಗಿ ಸಿಕ್ಕಿತ್ತು, ಅದೇ ರೀತಿ ಈ ಬಾರಿ ವರ್ಷಂಪ್ರತಿ ಸಿಗುವ ಹಾಗೆ ಅಂದರೆ ಒಮ್ಮೊಮ್ಮೆ ಒಂದೊಂದು ಬಾರಿ ಬಂಗುಡೆ ಜಾಸ್ತಿ ಬರ್ತದೆ, ಮುರು ಮೀನುಗಳು ಜಾಸ್ತಿ ಬರ್ತದೆ. ಇಂಥ ಸಂದರ್ಭದಲ್ಲಿ ಈ ಬಾರಿ ಮಿಶ್ರ ಫಲಿತಾಂಶ ಇತ್ತು. ಎಲ್ಲ ಮೀನುಗಳು ಹಂತ ಹಂತವಾಗಿ ಒಂದೇ ಹಂತದಲ್ಲಿ ಸಿಗ್ತಾ ಇದ್ದಂಥ ಒಂದು ಸನ್ನಿವೇಶದಲ್ಲಿ ಲಾಭದಾಯಕವಾಗಿ ಅಂದರೆ ಕಳೆದ ಬಾರಿಗೆಲ್ಲ ಹೋಲಿಸಿದರೆ ಈ ಬಾರಿ ಲಾಭದಾಯಕ ಸ್ವಲ್ಪ ಅಂತ ಹೇಳ್ಬೋದು. ಆದರೆ ಆ ಲಾಭದಾಯಕವನ್ನು ಎಲ್ಲವನ್ನು ಕೊನೆಯ ಹಂತದಲ್ಲಿ ನಾವು ಯಾವಾಗಲೂ ನಿರೀಕ್ಷೆ ಇಟ್ಕೊಳ್ಳೋದು, ಮಧ್ಯದ ತಿಂಗಳುಗಳನ್ನು ನಾವು ನಿರೀಕ್ಷೆ ಇಟ್ಕೊಳ್ಳೋದು ಕಮ್ಮಿ ನಾವು, ಆದರೆ ಅಂತಿಮ ಹಂತದಲ್ಲಿ ಮೀನುಗಾರಿಕೆಯಲ್ಲಿ ಹೆಚ್ಚಿನ ನಿರೀಕ್ಷೆ ಇರ್ತದೆ. ಅದು ಈ ಬಾರಿ ಸ್ವಲ್ಪ ಹುಸಿ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂಗಾರು ಪ್ರವೇಶಕ್ಕೂ ಮುನ್ನವೇ ಸಮುದ್ರದ ಅಬ್ಬರ ಹೆಚ್ಚಾಗಿರುವುದರಿಂದ ಕಡಲ ಮಕ್ಕಳು ತಮ್ಮ ಬೇಟೆಗೆ ತಾತ್ಕಾಲಿಕ ವಿರಾಮ ನೀಡುತ್ತಿದ್ದಾರೆ.